ಆತ್ಮೀಯರೇ ನಮಸ್ಕಾರ. ದೇಹದ ಬೆಲೆಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ವರ್ಷದ ಪ್ರಾರಂಭದಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ, ಫಿಟ್ನೆಸ್ಗೋಸ್ಕರ ಹಾಗೆ ಹೆಲ್ತ್ ಬೆಟರ್ಮೆಂಟ್ ಮಾಡ್ಕೋಬೇಕು ಅಂತ ನಾವೆಲ್ಲರೂ ನಾರ್ಮಲ್ಲಾಗಿ ನ್ಯೂ ಇಯರ್ ರೆಸಲ್ಯೂಷನ್ ಮಾಡೋದು ಸರ್ವೇ ಸಾಮಾನ್ಯ. ನಮ್ಮಲ್ಲಿ ಬಹಳಷ್ಟು ಜನ ಆರಂಭ ಶೂರರು. 1, 2, 3 ದಿವಸ ಇರುವಂಥ ಇಂಟ್ರೆಸ್ಟು ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಕೊನೆಗೆ ಸಂಕ್ರಾಂತಿಯ ಸಮಯಕ್ಕೆ ಆ ರೆಸಲ್ಯೂಷನ್ಗಳಿಗೆಲ್ಲ ಎಳ್ಳು ನೀರು ಬಿಡೋದು ಸರ್ವೇ ಸಾಮಾನ್ಯ. ಭಾಳಷ್ಟು ನ್ಯೂ ಇಯರ್ ರೆಸಲ್ಯೂಷನ್ ಫೇಲ್ ಆಗೋದಕ್ಕೆ ಕಾರಣ ಅವು ಪ್ರಾಕ್ಟಿಕಲ್ ಅಲ್ಲದೆ ಇರುವಂಥದ್ದು, ಜೊತೆಗೆ ಪ್ರತಿನಿತ್ಯ ನಾವು ಅದನ್ನು ಫಾಲೋ ಮಾಡೋಕ್ಕೆ ಆಗದೆ ಇರೋವಂಥದ್ದು. ಇದುವರೆಗೂ ಪ್ರತಿ ವರ್ಷದ ನ್ಯೂ ಇಯರ್ ರೆಸಲ್ಯೂಷನಲ್ಲಿ ಸೋಲ್ತಾನೇ ಬಂದಿರುವಂಥ ನಿಮ್ಮನ್ನು ಖಂಡಿತವಾಗಿಯೂ ಗೆಲ್ಲಿಸುವಂಥ ಅತ್ಯಂತ ಸರಳವಾದ, ನಯಾ ಪೈಸೆ ಖರ್ಚಿಲ್ಲದ, ಸರಳವಾದ ಹಾಗೂ ಜೀವನ ಪೂರ್ತಿ ನಿಮಗೆ ಆರೋಗ್ಯ ಭಾಗ್ಯವನ್ನು ಕೊಡುವಂಥ ಅತ್ಯಂತ ಪ್ರಭಾವಶಾಲಿಯಾದ 10 ಸರಳ ಆರೋಗ್ಯ ಸೂತ್ರಗಳನ್ನು ಈ ವಿಡಿಯೋ ಮೂಲಕ ನಾವೆಲ್ಲರೂ ತಿಳ್ಕೊಳ್ಳೋಣ. ಸೂತ್ರ ನಂಬರ್ 1: ಬರಿಗಾಲಿನಲ್ಲಿ ನೆಲದ ಮೇಲೆ ಮತ್ತು ಹುಲ್ಲಿನ ಮೇಲೆ ನಡೆಯುವುದು. ಚಪ್ಪಲಿ ಅಥವಾ ಶೂ ಧರಿಸದೆ ಬರಿಯ ಕಾಲಿನಲ್ಲಿ ಮಣ್ಣಿನ ಮೇಲೆ ಹಾಗೂ ಹುಲ್ಲಿನ ಮೇಲೆ ಪ್ರತಿದಿನ ಕನಿಷ್ಠ 10 ನಿಮಿಷಗಳ ಕಾಲ ನಡೆಯುವಂಥ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಊಹೆಗೂ ನಿಲುಕದ ಆರೋಗ್ಯದ ಲಾಭಗಳು ಉಂಟಾಗುತ್ತೆ. ನಮ್ಮ ಮನೆಯ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳನ್ನು ಗ್ರೌಂಡಿಂಗ್ ಮಾಡುವ ಮೂಲಕ ನಮ್ಮ ಮನೆಯ ಯಂತ್ರೋಪಕರಣಗಳನ್ನು ರಕ್ಷಿಸಿಕೊಳ್ಳೋ ಹಾಗೆ ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುವಂಥ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ ಅಯಾನ್ಸ್ಗಳನ್ನು ಡಿಸ್ಚಾರ್ಜ್ ಮಾಡಿ ನಮ್ಮ ಶರೀರದ ಅಂಗಾಂಗಗಳ ರಕ್ಷಣೆ ಮಾಡಿಕೊಳ್ಳೋದ್ರಲ್ಲಿ ಇದು ಅತ್ಯಂತ ಪರಿಣಾಮಕಾರಿ. ಜೊತೆಗೆ ನಮ್ಮ ಮೂಲಾಧಾರ ಚಕ್ರದಲ್ಲಿರುವಂಥ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೂ ಇದು ಅತ್ಯಂತ ಪ್ರಭಾವಶಾಲಿಯಾದ ಒಂದು ಟೆಕ್ನಿಕ್. ಇದು ಸೂತ್ರ ನಂಬರ್ 2: ಸೂರ್ಯನ ಬೆಳಕಿನ ಸ್ನಾನ. ಇಂದಿನ ಮಾಡರ್ನ್ ಲೈಫ್ ಸ್ಟೈಲಲ್ಲಿ AC ಮನೆ, AC ಆಫೀಸು ಮತ್ತು AC ವಾಹನಗಳಲ್ಲೇ ನಮ್ಮ ದಿನದ ಹೆಚ್ಚಿನ ಸಮಯವನ್ನು ಕಳೀತಿರೋದೇ ಇಂದಿನ ಅನೇಕ ರೋಗಗಳಿಗೆ ಕಾರಣ ಆಗಿದೆ. ಪ್ರತಿ ಮುಂಜಾನೆ ಮತ್ತು ಸಾಯಂಕಾಲದ ಸಮಯದಲ್ಲಿ ಕನಿಷ್ಠ 10 ನಿಮಿಷಗಳ ಕಾಲ ಸೂರ್ಯನ ರಶ್ಮಿಗೆ ಮೈ ಒಡ್ಡೋದ್ರಿಂದ ನಮ್ಮ ಚರ್ಮ, ಮೂಳೆಗಳು ಮತ್ತು ಕಣ್ಣಿನ ಆರೋಗ್ಯ ಖಂಡಿತವಾಗಿಯೂ ವೃದ್ಧಿಯಾಗುತ್ತೆ. ಸೂತ್ರ ನಂಬರ್ 3: ತಣ್ಣೀರಿನ ಸ್ನಾನ. ನಾವು ಪ್ರತಿದಿನವೂ ತಣ್ಣೀರಿನಿಂದ ಸ್ನಾನ ಮಾಡೋದ್ರಿಂದ ನಮ್ಮ ಚರ್ಮದ ಆರೋಗ್ಯ ವೃದ್ಧಿಯಾಗುತ್ತೆ, ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಹೆಚ್ಚಾಗುತ್ತೆ. ಜೊತೆಗೆ ಎಲ್ಲ ರೀತಿಯ ವಾತಾವರಣಕ್ಕೆ ನಮ್ಮ ಶರೀರ ಬೇಗ ಅಡ್ಜಸ್ಟ್ ಆಗುತ್ತೆ. ಜೊತೆಗೆ ನಮ್ಮ ಶರೀರದಲ್ಲಿ ಸಂಗ್ರಹ ಆಗಿರುವಂಥ ಬೇಡದ ಕೊಬ್ಬು ಸಹ ಕರಗಲಿಕ್ಕೆ ತಣ್ಣೀರಿನ ಸ್ನಾನ ಖಂಡಿತವಾಗಿಯೂ ನಮಗೆ ಹೆಲ್ಪ್ ಮಾಡುತ್ತೆ. ಸೂತ್ರ ನಂಬರ್ 4: ಉಪ್ಪು ನೀರಿನ ಸ್ನಾನ. ಕಲ್ಲುಪ್ಪು ನೆಗೆಟಿವಿಟಿಯನ್ನು ತೆಗೆಯುವಂಥ ನೈಸರ್ಗಿಕ ವಸ್ತುವಾಗಿರೋದ್ರಿಂದ ದೃಷ್ಟಿ ತೆಗೆಯೋಕೆ ಇದನ್ನು ಹಿಂದಿನಿಂದಲೂ ನಮ್ಮಲ್ಲಿ ಬಳಕೆ ಮಾಡ್ತಾ ಬಂದಿರೋದು ನಮ್ಮೆಲ್ಲರಿಗೂ ಗೊತ್ತಿರೋದೆ. ಸಿಟಿಯಲ್ಲಿ ವಾಸ ಮಾಡುವಂಥ ನಾವುಗಳೆಲ್ಲ ಸಮುದ್ರಕ್ಕೆ ಭಾಳ ದೂರ, ಹಾಗಾಗಿ ಸಮುದ್ರ ಸ್ನಾನ ನಮ್ಮೆಲ್ಲರಿಗೂ ಅಸಾಧ್ಯ. ಆದರೆ ನಾವು ಪ್ರತಿ ದಿವಸ ಕಲ್ಲುಪ್ಪನ್ನು ನಮ್ಮ ಸ್ನಾನದಲ್ಲಿ ಬಳಕೆ ಮಾಡೋದ್ರಿಂದ ಅದರಿಂದ ಸಿಗುವಂಥ ಬೆನಿಫಿಟ್ಸನ್ನು ಖಂಡಿತವಾಗೂ ತಗೋಬೋದು. ಇದಕ್ಕೆ ನೀವು ಮಾಡಬೇಕಾಗಿರೋದೊಂದು, 1 ಹಿಡಿ ಕಲ್ಲುಪ್ಪನ್ನು ಹಿಂದಿನ ದಿನ ರಾತ್ರಿ 2 ಲೀಟರ್ ನೀರಲ್ಲಿ ಬೆರೆಸಿಟ್ಬಿಡಿ. ಮುಂದಿನ ಮುಂಜಾನೆಯ ಸ್ನಾನದ ನಂತರ ಆ ಉಪ್ಪು ನೀರಿನಿಂದ ಸ್ನಾನ ಮಾಡೋದ್ರಿಂದ ನಮ್ಮ ಶರೀರದ ಪ್ರಭಾವಲಯ ಅಂದರೆ ಆರಾದಲ್ಲಿರುವಂಥ ನೆಗೆಟಿವಿಟಿಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿವಾರಿಸಬಹುದು. ಆ ಉಪ್ಪು ನೀರನ್ನು ತಲೆಗೆ ಹಾಕೊಳ್ಳೋದ್ರಿಂದ ತಲೆ ಅಂಟಂಟಾಗುತ್ತೆ ಅನ್ನೋ ಥರ ಇದ್ದರೆ ವಾರಕ್ಕೆ 1 ದಿವಸ, ಯಾವತ್ತು ರಜೆ ಇರುತ್ತೆ ನಿಮಗೆ ಆವತ್ತು ತಲೆಗೆ ಅದನ್ನು ಯೂಸ್ ಮಾಡ್ಬೋದು. ಪ್ರತಿ ದಿವಸ ಮೈ ಸ್ನಾನಕ್ಕೆ ಅದನ್ನು ಯೂಸ್ ಮಾಡ್ಕೋಬೋದು. ಸೂತ್ರ ನಂಬರ್ 5: ಪ್ರಾಣಭರಿತ ನೀರಿನ ಸೇವನೆ. ನಮ್ಮೆಲ್ಲರಿಗೂ ಗೊತ್ತಿರೋವಂತೆ ಇವತ್ತು ನಾವೆಲ್ಲ ಕುಡಿತಿರೋವಂಥದ್ದು ಸಾಯಿಸಿರೋವಂಥ RO ವಾಟರು. ನೀರಿನಿಂದ ನಮಗೇನು ಬೆನಿಫಿಟ್ ಸಿಗಬೇಕೋ ಅದು ಖಂಡಿತವಾಗಿ ನಮಗೆ ಸಿಗ್ತಿಲ್ಲ. ಹಾಗಾದರೆ ಅದನ್ನು ಪಡೆಯೋದು ಹೇಗೆ? ನೀವು ಮಾಡಬೇಕಾಗಿರೋದಿಷ್ಟೇ, 1 ಲೀಟರ್ನ 6 ಗಾಜಿನ ಬಾಟಲ್ಗಳನ್ನು ಖರೀದಿಸಿ. ಅದರಲ್ಲಿ ಕುಡಿಯೋ ನೀರನ್ನು ತುಂಬಿ ಮನೆಯ ಹೊರಗೆ ಸೂರ್ಯನ ಮತ್ತು ಚಂದ್ರನ ಬೆಳಕು ಬೀಳುವಂಥ ಜಾಗದಲ್ಲಿಡಿ. 24 ಗಂಟೆಗಳ ನಂತರ ಆ ನೀರನ್ನು ಕುಡಿಯಲು ಉಪಯೋಗಿಸ್ಬೋದು. ಕನಿಷ್ಠ ಪಕ್ಷ 3 ಲೀಟರ್ ನೀರನ್ನು ಪ್ರತಿದಿನ ಕುಡಿಯುವಂಥ ಅಭ್ಯಾಸ ನಮ್ಮದಾಗಬೇಕು. ಸೂರ್ಯ ಮತ್ತು ಚಂದ್ರನ ರಶ್ಮಿಯ ಸಂಯೋಜನೆಯೇ ಪ್ರಾಣಶಕ್ತಿ. ಅದನ್ನು ಸಂಗ್ರಹಿಸುವಂಥ ಸರಳ ನೈಸರ್ಗಿಕ ವಸ್ತುವೇ ನೀರು.
ಈ ನೀರಿನ ಸೇವನೆಯಿಂದ ಚರ್ಮದ ಮತ್ತು ಹೊಟ್ಟೆಯ ಆರೋಗ್ಯ ಖಂಡಿತವಾಗಿ ವೃದ್ಧಿಯಾಗೋದನ್ನು ನೀವು ಗಮನಿಸ್ಬೋದು. ಆ 3 ಬಾಟಲ್ ಖಾಲಿ ಆದಮೇಲೆ ಮತ್ತೆ ಅದನ್ನು ರೀಫಿಲ್ ಮಾಡಿ ಹೊರಗಡೆ ಇಡಿ. ಆಲ್ರೆಡಿ ಹೊರಗಡೆ ಇರುವಂಥ ಇನ್ನೂ 3 ಬಾಟಲನ್ನು ನೀವು ಅವತ್ತು ಯೂಸ್ ಮಾಡ್ಕೋಬಹುದು. ಸೂತ್ರ ನಂಬರ್ 6, ಸೂರ್ಯ ಸಮಯ ಭೋಜನ. ಸೂರ್ಯನ ಬೆಳಕು ನಮ್ಮ ಜೀರ್ಣಾಂಗ ಕ್ರಿಯೆಗೆ ಮೂಲ ಶಕ್ತಿ. ನಮ್ಮ ಅನೇಕ ರೋಗಗಳಿಗೆ ಕಾರಣನೇ ಸೂರ್ಯಾಸ್ತದ ನಂತರ ಅಂದರೆ ತಡರಾತ್ರಿಯ ಆಹಾರ ಸೇವನೆಯ ಅಭ್ಯಾಸಗಳು. ನಮ್ಮ ಬೆಳಗಿನ ಉಪಹಾರ, ಮಧ್ಯಾಹ್ನದ ಭೋಜನ ಹಾಗೆ ಸಾಯಂಕಾಲದ ಲಘು ಆಹಾರ ಸೇವನೆ ಸೂರ್ಯನ ಬೆಳಕಿರುವಂಥ ಸಮಯದಲ್ಲೇ ಆಗುವಂತೆ ನೋಡ್ಕೊಳ್ಳೋದ್ರಿಂದ ನಾವು ಸೇವನೆ ಮಾಡಿರುವಂಥ ಆಹಾರ ಚೆನ್ನಾಗಿ ಪಚನವಾಗುತ್ತೆ. ಜೊತೆಗೆ ಆಹಾರದಲ್ಲಿರುವಂಥ ಶಕ್ತಿ ನಮ್ಮ ಶರೀರಕ್ಕೆ ಸಂಪೂರ್ಣವಾಗಿ ಸಿಗುವಂಥ ಅವಕಾಶ ಲಭಿಸುತ್ತೆ. ಅಂದರೆ ಬೆಳಗಿನ ಜಾವ 6:30ಯಿಂದ ಸಾಯಂಕಾಲ 6:30 ಒಳಗೆ ನಮ್ಮ ಆಹಾರ ಸೇವನೆ ಮುಗಿದಿರಬೇಕು. ಇಂದಿನ ಆಧುನಿಕ ಕಾಲದಲ್ಲಿ ಇದು ಸ್ವಲ್ಪ ಕಷ್ಟ ಆದರೂ ಸಹ ಕನಿಷ್ಠ ಬೆಳಗ್ಗೆ 7ರಿಂದ ಸಾಯಂಕಾಲ 7ರ ಒಳಗೆ ಅಂದರೆ ಈ 12 ಗಂಟೆಯ ಈಟಿಂಗ್ ವಿಂಡೋ ಫಾಲೋ ಮಾಡೋದ್ರಿಂದ ನಮಗೆ ಅತ್ಯಂತ ಗರಿಷ್ಠವಾದ ಆರೋಗ್ಯದ ಬೆನಿಫಿಟ್ ಅಂತೂ ಖಂಡಿತವಾಗೂ ಸಿಗುತ್ತೆ. ಸೂತ್ರ ನಂಬರ್ 7, ನೆಲದ ಮೇಲೆ ಕುಳಿತು ಊಟ ಮಾಡೋದು. ಆಯುರ್ವೇದದ ಪ್ರಕಾರ ನಾವು ಆಹಾರ ಸೇವನೆ ಮಾಡಿದಾಗ ಕನಿಷ್ಠ ಪಕ್ಷ 25% ನಮ್ಮ ಹೊಟ್ಟೆಯಲ್ಲಿ ಖಾಲಿ ಜಾಗ ಇರಬೇಕು. ಅದು ಜೀರ್ಣಕ್ರಿಯೆಗೆ ಅತ್ಯಂತ ಅವಶ್ಯಕ. ಆದರೆ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ನಾವು ಊಟ ಮಾಡಬೇಕಾದ್ರೆ ನಾವು ಗಂಟ್ಲುವರೆಗೂ ತಿನ್ನೋದು ನಮ್ಗೆ ಅಭ್ಯಾಸ. ಯಾವಾಗ ನಾವು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಶುರು ಮಾಡ್ತೀವಿ ಆಗ ಹೊಟ್ಟೆಯ ಅಳತೆ ಮೀರದಂತೆ ತಿನ್ನುವಂಥ ಅಭ್ಯಾಸ ಆಗೋದ್ರ ಜೊತೆಗೆ ನೆಲದ ಮೇಲೆ ಕೂತು ತಿನ್ನುವ ಅಭ್ಯಾಸದಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಗುರುತ್ವಾಕರ್ಷಣದ ಬಲ ಸಿಗುತ್ತೆ. ಇದರಿಂದ ನಾವು ತಿನ್ನುವಂಥ ಆಹಾರ ಸರಿಯಾದ ರೀತಿಯಿಂದ ಜೀರ್ಣವಾಗುತ್ತೆ. ಜೊತೆಗೆ ಅದನ್ನು ಶರೀರ ಸರಿಯಾಗಿ ದಕ್ಕಿಸ್ಕೊಳ್ಳುತ್ತೆ. ಹಾಗೆ ಮಲ ವಿಸರ್ಜನೆಯು ಸರಾಗವಾಗುತ್ತೆ. ಸೂತ್ರ ನಂಬರ್ 8, ಏಕಾದಶಿಯ ಆಚರಣೆ. ಪ್ರತಿ ತಿಂಗಳು ಬರುವಂಥ 2 ಏಕಾದಶಿಗಳ ದಿನ ಕೇವಲ ರಸಭರಿತ ಹಣ್ಣಿನ ಸೇವನೆ ಮಾಡೋ ಮೂಲಕ ಈ ಶರೀರ ಅನ್ನುವಂಥ ಬ್ಯುಸಿ ಯಂತ್ರಕ್ಕೆ ಸ್ವಲ್ಪ ರೆಸ್ಟ್ ಕೊಡೋದು ಆರೋಗ್ಯ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕ. ಏಕಾದಶಿಯ ಈ ಫ್ರೂಟ್ ಡಯಟ್ ಮಾಡುವಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಜ್ಯೂಸಸ್ ಬೇಡ. ಪೂರ್ತಿ ಹಣ್ಣನ್ನು ಹಾಗೇನೆ ತಗೊಳ್ಳೋದು ಅತ್ಯಂತ ಸೂಕ್ತ. ಸೂತ್ರ ನಂಬರ್ 9, ರಾತ್ರಿಯ ನೆಮ್ಮದಿಯ ನಿದ್ರೆ. ನಿದ್ರಾಹೀನತೆ ಆಧುನಿಕ ಸಮಾಜಕ್ಕೆ ಅಂಟಿರುವಂಥ ಒಂದು ಶಾಪ. ಇದರಿಂದ ಇತ್ತೀಚೆಗೆ ಅನೇಕ ದೈಹಿಕ ಮಾನಸಿಕ ರೋಗಗಳು ಹೆಚ್ಚಾಗ್ತಾ ಇರೋದು ಎಲ್ರಿಗೂ ತಿಳಿದಿರುವಂಥದ್ದೇ. ನಾವು ದುಡಿಯುವಂಥ ದುಡ್ಡನ್ನು ಅನುಭವಿಸೋದಕ್ಕೆ ನಮಗೆ ಯೋಗ್ಯವಾದ ಶರೀರ ಬೇಕು. ಅದು ಸಿಗೋದು ರಾತ್ರಿಯ ನೆಮ್ಮದಿಯ ನಿದ್ರೆಯಿಂದ ಮಾತ್ರನೇ. ಈ ಸುಖ ನಿದ್ರೆ ಮಾಡದೇ ಇದ್ದರೆ ನಾವು ಸಣ್ಣ ವಯಸ್ಸಿಗೆ ಚಿರ ನಿದ್ರೆಗೆ ಜಾರೋದು ಗ್ಯಾರಂಟಿ. ರಾತ್ರಿ 10ರಿಂದ ಬೆಳಗಿನ ಜಾವ 5 ಗಂಟೆಗಳವರೆಗೆ ನಮ್ಮ ಶರೀರ ಪ್ರಾಕೃತಿಕವಾಗಿ ರಿಪೇರಿಯಾಗುವಂಥ ಸಮಯ ಇದು. ಸೂತ್ರ ನಂಬರ್ 10, ಕೃತಜ್ಞತೆಯ ಅರ್ಪಣೆ. ಪ್ರತಿದಿನ ಮಲಗುವ ಮುನ್ನ ಖಂಡಿತವಾಗಿ ಹೇಳಿ ಥ್ಯಾಂಕ್ ಯು ಅಂತ. ನಾವೆಲ್ಲರೂ ಸೋಷಿಯಲ್ ಅನಿಮಲ್ಸ್. ಹಾಗೆಯೇ ನಮ್ಮ ಜೀವನ ಇಂಟರ್ ಡಿಪೆಂಡೆಂಟ್. ನಮ್ಮ ಈ ದಿನದ ಬದುಕಿನಲ್ಲಿ ಅನೇಕರಿಗೆ ಪಾಲಿದೆ. ಅವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗೆ ನಮ್ಮಿಂದ ಯಾರಿಗಾದರೂ ನೋವಾಗಿದ್ದರೆ, ತೊಂದರೆ ಆಗಿದ್ದರೆ ಅವರಿಗೆಲ್ಲ ಸಾರಿ ಹೇಳೋದು ಸಹ ನಮ್ಮದೇ ಕರ್ತವ್ಯ. ಈ ಗ್ರ್ಯಾಟಿಟ್ಯೂಡ್ ಆ್ಯಟಿಟ್ಯೂಡ್ನೊಂದಿಗೆ ನಮ್ಮ ದಿನವನ್ನು ಮುಗಿಸಿದರೆ ನಮಗೆ ನೆಮ್ಮದಿಯ ಸುಖ ನಿದ್ರೆ ಬರೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ 10 ಸರಳ ಸೂತ್ರಗಳನ್ನು ಲೈಫ್ ಲಾಂಗ್ ಫಾಲೋ ಮಾಡೋದ್ರಿಂದ ನಮ್ಮ ಲೈಫು ಲಾಂಗ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವೇನಂತೀರಿ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ.